ನಮಸ್ಕಾರ ಸ್ನೇಹಿತರೆ, ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2026 ಪಾಸಿಂಗ್ ರೂಲ್ಸು ನಿಮಗೆ ಚೇಂಜ್ ಆಗಿದೆ. ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ ಪಾಸಿಂಗ್ ರೂಲ್ಸು ಸಹ ಚೇಂಜ್ ಆಗಿದೆ. ಸೊ ಅದರ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಫಸ್ಟ್ನೇದಾಗಿ ಬರೋಣ. ಏನಪ್ಪ ಚೇಂಜಸ್ ಆಗಿದೆ ಇಲ್ಲಿ ಅಂತಂದರೆ, ನಿಮಗೆ ಗೊತ್ತಿರೋ ಹಾಗೆ ಇದು ನೋಟಿಫಿಕೇಷನ್ ಬಂದಿದೆ. ಏನಪ್ಪ ಅಂದರೆ ಪಾಸಿಂಗ್ ಪರ್ಸೆಂಟೇಜಲ್ಲಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಮತ್ತು ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಲ್ಲೂ ಸಹ ಚೇಂಜಸ್ ಇದೆ. ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡಿದ್ರೆ ನೀವು ಕಂಪ್ಲೀಟಾಗಿ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಈಗ ಸೈನ್ಸಲ್ಲಿ ನಿಮಗೆ ಗೊತ್ತಿದೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇರುತ್ತೆ ಮತ್ತು ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದೆ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್. ಅದೇ ಥರ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತಂದರೆ ಇಂಗ್ಲೀಷ್ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ, ಕನ್ನಡ, ಹಿಂದಿ, ಸಂಸ್ಕೃತ್ ಆರ್ ವಾಟ್ ಎವರ್. ಅದು ಆದ ನಂತರ ನಿಮಗೆ ಮ್ಯಾಥಮೆಟಿಕ್ಸ್ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಅಂದರೆ ಬರುತ್ತೆ. ಸೊ ಓಕೆ, ಈಗ ಏನಪ್ಪ ಚೇಂಜಸ್ ಆಗಿರುವಂಥದ್ದು ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಪ್ರತಿ ವಿಷಯದಲ್ಲಿ ಲಿಖಿತ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನ ಅಥವಾ ಪ್ರಾಯೋಗಿಕ ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳನ್ನು ಒಳಗೊಂಡಂತೆ ಪ್ರತಿ ವಿಷಯದ ಒಟ್ಟು ಅಂಕಗಳಲ್ಲಿ ಕನಿಷ್ಠ 30% ಅಂಕಗಳನ್ನು ಪಡೆದಿದ್ದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲೂ ಒಟ್ಟಾರೆಯಾಗಿ 33% ಅಂಕಗಳನ್ನು ಪಡೆದಲ್ಲಿ ಅಂತಹ ವಿದ್ಯಾರ್ಥಿಗಳನ್ನು PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆಂದು ಘೋಷಿಸಲಾಗುತ್ತದೆ. ಅಂತಂದರೆ ನೀವು ಓವರಾಲ್ ಸಬ್ಜೆಕ್ಟ್ ವೈಸ್ ತೊಗೊಂಡ್ರೆ 30% ಅಂಕಗಳನ್ನು ತೊಗೊಂಡ್ರೆ ನೀವು, ಹಾಗೆ ಓವರಾಲ್ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಸೇರಿಸಿ ಇಂಡಿವಿಜುವಲ್ ಸಬ್ಜೆಕ್ಟ್ಸಲ್ಲಿ 30%, ಓವರಾಲ್ ಸೇರಿಸಿ 33% ಮಾರ್ಕ್ಸನ್ನು ತೊಗೊಂಡಿದ್ರೆ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಓಕೆ, ಅದೇನದು ಇಂಡಿವಿಜುವಲ್ ಸಬ್ಜೆಕ್ಟ್ 30% ಮತ್ತು ಒಟ್ಟಾರೆ 33% ಅನ್ನೋದು ಹೇಳಬೇಕು ಅಂತಂದರೆ, ಈಗ ಬರೋಣ ಕೆಳಗಡೆ ವಿಚಾರಗಳಿಗೆ ಬರೋಣ. ನಾವಿಲ್ಲಿ ಫಸ್ಟು ಪ್ರಾಯೋಗಿಕ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನವಿಲ್ಲದ ವಿಷಯಗಳಲ್ಲಿ, ಅಂದರೆ ಪ್ರಾಕ್ಟಿಕಲ್ಸ್ ಇಲ್ಲದೇ ಇರುವಂತಹ ಸಬ್ಜೆಕ್ಟ್ಸ್ಗಳಲ್ಲಿ ನಿಮ್ಗೆ ಗೊತ್ತಿದೆ 80 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. 80 ಮಾರ್ಕ್ಸಲ್ಲಿ ನಿಮಗೆ ಕನಿಷ್ಠ 24 ಅಂಕಗಳನ್ನು ಪಡಿಬೇಕಾಗತ್ತೆ. ಈಗ ಅರ್ಲಿಯರ್ ನಿಮಗೆ ಡಿಫ್ರೆಂಟ್ ಇತ್ತು, 28 ಮಾರ್ಕ್ಸ್ ಇತ್ತು, ಈಗ 24 ಮಾರ್ಕ್ಸ್ ಆಗಿದೆ. 24 ಮಾರ್ಕ್ಸನ್ನು ತೊಗೊಂಡ್ರೆ ನೀವು ಪಾಸ್. ಯಾವುದರಲ್ಲಿ? ಸೆಕೆಂಡ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ನಿಮಗೆ 24 ಮಾರ್ಕ್ಸನ್ನು ತೊಗೊಂಡ್ರೆ ಪಾಸ್. ಮೊದಲೇನಿತ್ತು 28 ಮಾರ್ಕ್ಸ್ ಇತ್ತು, ಈಗ 24 ಮಾರ್ಕ್ಸನ್ನು ಮಾಡಿದ್ದಾರೆ. 30% ಅಂದರೆ 24 ಮಾರ್ಕ್ಸ್ ಬರುತ್ತೆ. ಹಾಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಲ್ಲಿ ಏನೂ ಚೇಂಜಸ್ ಇಲ್ಲ. ನಿಮಗೆ ಅಲ್ಲಿ 30% ಅಂದರೆ ನಿಮಗೆ 21 ಮಾರ್ಕ್ಸ್ ತೊಗೋಬೇಕಾಗತ್ತೆ. ಲೈಕ್ 70 ಮಾರ್ಕ್ಸ್ಗೆ ನಿಮಗೆ 21 ಮಾರ್ಕ್ಸನ್ನು ಮಿನಿಮಮ್ ತೊಗೊಳ್ಳೇಬೇಕಾಗತ್ತೆ. ಸೊ ಅದಾದ ನಂತರ ನೀವು ಪ್ರಾಕ್ಟಿಕಲ್ಸು ಸಹ ಚೇಂಜ್ ಆಗಿರುತ್ತೆ. ಸೊ ಇದು ಹೇಗೆ ಅಗರ 30 ಮಾರ್ಕ್ಸ್ ಹೇಗೆ 20 ಮಾರ್ಕ್ಸ್ ಹೇಗೆ ಅಗರ ನಾ 33% ಏನು ಹೇಳಿದೆ ಅಂತಂದರೆ, ನೀವು ಇಲ್ಲಿ ನೋಡಬಹುದು ನಿಮಗೊಂದು ಕ್ಲಾರಿಟಿ ಸಿಗೋದಕ್ಕೆ. ಈಗ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಲ್ಲಿ ಮೊದಲು ಇದ್ದಿದ್ದಂತಹದ್ದು 28 ಮಾರ್ಕ್ಸ್ ಬರಬೇಕಾಗಿತ್ತು 80 ಮಾರ್ಕ್ಸ್ಗೆ. ಈಗ 24 ಮಾರ್ಕ್ಸ್ ಬರಬೇಕು ನಿಮಗೆ 80 ಮಾರ್ಕ್ಸ್ಗೆ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಲ್ಲಿ ಸೇಮ್ ಇದೆ, ನಿಮಗೆ 21 ಮಾರ್ಕ್ಸ್ ಬರಬೇಕಾಗಿತ್ತು 70 ಮಾರ್ಕ್ಸ್ಗೆ. ಸೇಮ್ ಅದೇ ಥರ ಇದು ಈಗಲೂ ಕಂಟಿನ್ಯೂ ಆಗಿದೆ. ಬಟ್ ಅಡಿಷನಲಿ ಜೊತೆಗೆ ಏನಪ್ಪ ಅಂತಂದರೆ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಒಂದು ಚೇಂಜಸ್ ಇದ್ದರೆ ಇನ್ನೊಂದು ಓವರಾಲ್ ಅಂತಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಾನು ಇಂಗ್ಲೀಷಲ್ಲಿ 24 ತೊಗೊಂಡಿದ್ದೀನಿ, ಕನ್ನಡ, ಹಿಂದಿ, ಸಂಸ್ಕೃತ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನಾನು ಅಗೈನ್ 24 ಮಾರ್ಕ್ಸ್ ತೊಗೊಂಡಿದ್ದೀನಿ, ಫಿಸಿಕ್ಸಲ್ಲಿ 21 ಮಾರ್ಕ್ಸ್ ತೊಗೊಂಡಿದ್ದೀನಿ, ಕೆಮಿಸ್ಟ್ರಿನಲ್ಲಿ 21 ಮಾರ್ಕ್ಸ್ ತೊಗೊಂಡಿದ್ದೀನಿ, ಮ್ಯಾಥಮೆಟಿಕ್ಸಲ್ಲಿ 24 ಮಾರ್ಕ್ಸ್ ತೊಗೊಂಡಿದ್ದೀನಿ, ಬಯಾಲಜಿ CS ಅಲ್ಲಿ ನಾನು 21 ಮಾರ್ಕ್ಸನ್ನು ತೊಗೊಂಡಿದ್ದೀನಿ. ಅಂದರೆ ಜಸ್ಟ್ ಪಾಸಿಂಗ್ ಮಾರ್ಕ್ಸನ್ನು ತೊಗೊಂಡಿದ್ದೀನಿ. ಹಂಗಾರೆ ಅಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸಾ ನಾನು? ಖಂಡಿತವಾಗಿ ಇಲ್ಲ. ಅದು ಮಿನಿಮಮ್ ಸಬ್ಜೆಕ್ಟಲ್ಲಿ ಪಾಸಿಂಗ್ ಮಾರ್ಕ್ಸ್ ಆಗಿರುವಂಥದ್ದು. ಓವರಾಲ್ ಈ ಮಾರ್ಕ್ಸ್ಗಳೆಲ್ಲ ಸೇರಿಸಿದ್ರೆ ನಿಮಗೆ 33% ಅಂದರೆ 198 ಮಾರ್ಕ್ಸ್ ಬರಬೇಕಾಗತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಕನ್ಫ್ಯೂಷನ್ ಆಗೋ ನೆಸೆಸಿಟಿ ಇಲ್ಲ. ನೀವು ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ನೀವು ಮಿನಿಮಮ್ ಪಾಸಿಂಗ್ ಮಾರ್ಕ್ಸನ್ನು ತಗೊಂಡು, ಈಗ ಚೇಂಜ್ ಆಗಿರುವ ಮಾರ್ಕ್ಸ್ಗಳ ಪ್ರಕಾರವಾಗಿ 24 ಫಸ್ಟ್ ಸಬ್ಜೆಕ್ಟಲ್ಲಿ ನಿಮಗೆ ಇಂಗ್ಲೀಷಲ್ಲಿ 24 ತೊಗೊಂಡಿರ್ತೀರಾ, ಅದೇ ಥರನೇ ಸೆಕೆಂಡ್ ಲ್ಯಾಂಗ್ವೇಜಲ್ಲೂ 24 ತೊಗೊಂಡಿರ್ತೀರಾ, ಫಿಸಿಕ್ಸಲ್ಲಿ ನೀವು 21 ತೊಗೊಳ್ತೀರಾ ಪಾಸಿಂಗ್ ಮಾರ್ಕ್ಸ್, ಕೆಮಿಸ್ಟ್ರಿನೂ 21 ತೊಗೊಂಡಿರ್ತೀರಾ, ಹಾಗೆ ಮ್ಯಾಥಮೆಟಿಕ್ಸಲ್ಲಿ 24 ತೊಗೊಳ್ತೀರಾ, ಬಯಾಲಜಿನಲ್ಲಿ 21 ಅಥವಾ CS ಅಲ್ಲಿ 21 ತೊಗೊಂಡಿರ್ತೀರಾ. ಸೊ ಅದರ ಪ್ರಕಾರವಾಗಿ ನಿಮಗೆ ಬರುವಂಥ ಮಾರ್ಕ್ಸು
ಅರೌಂಡ್ 135 ಮಾರ್ಕ್ಸಿನ ಬರುತ್ತೆ ನಿಮಗೆ. ಅಷ್ಟು ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗೋದಿಲ್ಲ. ನೀವು ಟೋಟಲ್ 198 ಓವರಾಲ್ ಎಲ್ಲ ಮಾರ್ಕ್ಸನ್ನು ಸೇರಿಸಿದರೆ, ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ ಮಾರ್ಕ್ಸ್ಗಳನ್ನು ಸೇರಿಸಿದರೆ 600 ಮಾರ್ಕ್ಸಕ್ಕೆ 198 ಮಾರ್ಕ್ಸ್. 600 ಮಾರ್ಕ್ಸಿಗೆ 198 ಮಾರ್ಕ್ಸ್ ಬಂದಿದ್ದರೆ ಮಾತ್ರನೇ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವು ಜಸ್ಟ್ ಇಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ನೀವು ಪಾಸ್ ಆಗೋದಿಲ್ಲ. ಅಂದರೆ ನೀವು ಈಗ ಯಾವುದೋ ಒಂದು ಸಬ್ಜೆಕ್ಟಲ್ಲಿ 24 ಮಾರ್ಕ್ಸ್ ಬಂದಿದ್ದು, ಈಗ ಕನ್ನಡದಲ್ಲಿ 24 ಮಾರ್ಕ್ಸ್ ತೊಗೊಂಡಿರ್ತೀರಾ, ನೀವು ಬೇರೆ ಸಬ್ಜೆಕ್ಟಲ್ಲಿ ಜಾಸ್ತಿ ತೊಗೊಂಡಿರ್ಬೋದು, ಆಗ ನಿಮಗೆ ಇದು ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಹೇಳ್ತಿರೋದು, ಇದು ಓವರಾಲ್ ಸಬ್ಜೆಕ್ಟ್ಸನ್ನು ಸೇರಿಸಿದ್ರೆ ನಿಮಗೆ 198 ಮಾರ್ಕ್ಸ್ ಬರಬೇಕು 600ಕ್ಕೆ. ಈ ಮಾರ್ಕ್ಸನ್ನು ಒಳಗೊಂಡು, ಈಗ ನಾನು ಏನು ಚೇಂಜಸ್ ಆಗಿದೆ ಅಷ್ಟನ್ನು ಒಳಗೊಂಡು 198 ಬಂದರೆ 600 ಮಾರ್ಕ್ಸ್ಗೆ ನಿಮ್ಮನ್ನು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಆಗಿರುವಂತಹ ಚೇಂಜಸ್ಸು ನಿಮ್ಮ ಥಿಯರಿ ಎಕ್ಸಾಮಿನೇಷನಲ್ಲಿ. ಅದ್ರ ಜೊತೆಗೆ ಪ್ರಾಕ್ಟಿಕಲ್ಸಲ್ಲೂ ಸ್ವಲ್ಪ ಚೇಂಜಸ್ ಆಗಿದೆ. ಇದು ನಿಮಗೆ ಒಂದು ಬೋನಸ್ ಥರನೇ ಹೇಳ್ಬೋದು. ನೀವು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ ಗೊತ್ತಿದೆ, ಪ್ರಾಕ್ಟಿಕಲ್ ಎಕ್ಸಾಮ್ 30 ಮಾರ್ಕ್ಸ್ಗೆ ಇರುತ್ತೆ. ಆ 30 ಮಾರ್ಕ್ಸಲ್ಲಿ ಏನಿರ್ತಿತ್ತು ನಿಮಗೆ ಅಂತಂದರೆ 20 ಮಾರ್ಕ್ಸ್ ಡೆಮಾನ್ಸ್ಟ್ರೇಷನ್ ಇರ್ತಿತ್ತು, ಎಕ್ಸ್ಪೆರಿಮೆಂಟನ್ನು ಮಾಡಬೇಕಾಗಿತ್ತು ನೀವು. ಅದರಲ್ಲಿ 6 ಮಾರ್ಕ್ಸ್ ನಿಮಗೆ ರೆಕಾರ್ಡ್ ಇರ್ತಿತ್ತು, 4 ಮಾರ್ಕ್ಸ್ ವೈವಾ ಇರ್ತಿತ್ತು ಯೂಶಲಿ. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ, ಈ ವೈವಾನ ರಿಮೂವ್ ಮಾಡಿ ನಿಮಗೆ ಟೋಟಲ್ ಆ 10 ಮಾರ್ಕ್ಸ್ ರೆಕಾರ್ಡ್ ವಿತ್ ವೈವಾ ಮಾರ್ಕ್ಸ್ ಏನಿತ್ತು 10 ಮಾರ್ಕ್ಸು, ಅದನ್ನು ನಿಮಗೆ ನೋಡ್ಬೋದು ಈ ಕೆಳಗಿನ ಪಾಯಿಂಟ್ಗಳ ಮುಖಾಂತರ ಕೊಡ್ತಾರೆ. 20 ಮಾರ್ಕ್ಸು ನೀವು ಎಕ್ಸ್ಪೆರಿಮೆಂಟನ್ನು ಮಾಡಬೇಕಾಗತ್ತೆ. ಇನ್ನು ಉಳಿದಂತಹ 10 ಮಾರ್ಕ್ಸ್ಗಳಿಗೆ ಈ ಕೆಳಗಂಡ ಷರತ್ತುಗಳನ್ನು ನೀವು ಪೂರೈಸಿದರೆ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಏನು ಷರತ್ತುಗಳು ಅಂತಂದರೆ, ನೀವು ಪ್ರಾಕ್ಟಿಕಲ್ಸ್ಗಳಿಗೆ 75% ಅಟೆಂಡೆನ್ಸ್ ಇರಬೇಕು, ಅಟೆಂಡ್ ಆಗಿರಬೇಕು ನೀವು. ಅದಾದ ನಂತರ ಸೆಕೆಂಡ್ ಒನ್ ಬಂದು, ನೀವು ಮಿನಿಮಮ್ ಎಕ್ಸ್ಪೆರಿಮೆಂಟ್ಸನ್ನು ನೀವು ಆ ರೆಕಾರ್ಡಲ್ಲಿ ಮತ್ತು ನೀವು ಪರ್ಫಾರ್ಮ್ ಮಾಡಿರಬೇಕು ಮತ್ತು ರೆಕಾರ್ಡಲ್ಲಿ ಬರೆದಿರಬೇಕು. ರೆಕಾರ್ಡಲ್ಲಿ ಮಿನಿಮಮ್ ಎಕ್ಸ್ಪೆರಿಮೆಂಟ್ಸನ್ನು ನೀವು ಲ್ಯಾಬಲ್ಲಿ ಬಂದು ಮಾಡಿರಬೇಕು, ಅಂದರೆ ರೆಕಾರ್ಡಲ್ಲೂ ಬರೆದಿರಬೇಕು. ಅದು 2ನೇ ಪಾಯಿಂಟು ಮತ್ತು 3ನೇ ಪಾಯಿಂಟ್ ಆಯಿತು. 4ನೇ ಪಾಯಿಂಟ್ ಏನು ಅಂತಂದರೆ, ನೀವು ಪರೀಕ್ಷೆಗೆ ಪ್ರೆಸೆಂಟ್ ಆಗಬೇಕು. ಎಕ್ಸಾಮ್ಗೆ ನೀವು ಪ್ರೆಸೆಂಟ್ ಆದರೆ ಇಷ್ಟು ಕಂಪ್ಲೀಟಾಗಿ ನೀವು ಆಲ್ಮೋಸ್ಟ್ ಬಂದಿರುತ್ತೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್. ನೀವು ಪ್ರಾಕ್ಟಿಕಲ್ಸ್ಗೆ ಅಟೆಂಡ್ ಆಗಿರ್ತೀರ, 75% ಅಟೆಂಡೆನ್ಸ್ ಬಂದಿರುತ್ತೆ. ನೀವು ಎಕ್ಸ್ಪೆರಿಮೆಂಟ್ಸನ್ನು ಲ್ಯಾಬ್ಗಳಲ್ಲಿ ಮಾಡಿರ್ತೀರಾ, ಹಾಗೆ ರೆಕಾರ್ಡ್ಸಲ್ಲಿ ಬರೆದಿರ್ತೀರ ಎಕ್ಸ್ಪೆರಿಮೆಂಟ್ಸನ್ನು. ಜೊತೆಗೆ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಬಂದರೆ ಸಾಕು, ನಿಮಗೆ ಆ 10 ಮಾರ್ಕ್ಸು ನಿಮಗೆ ಕೊಡ್ತಾರೆ. 10 ಮಾರ್ಕ್ಸು. ಈಗ 20 ಮಾರ್ಕ್ಸ್ ಮಾತ್ರ ನೀವು ಪ್ರಾಕ್ಟಿಕಲ್ ಎಕ್ಸಾಮನ್ನು ಮಾಡಬೇಕಾಗಿತ್ತು. ಮೊದಲಾಗಿದ್ದೀರಿ ಏನಾಗಿತ್ತು, ನಿಮಗೆ ವೈವಾ ಇತ್ತು 4 ಮಾರ್ಕ್ಸು. ಆ ವೈವಾ 4 ಮಾರ್ಕ್ಸನ್ನು ರಿಮೂವ್ ಮಾಡಿ ನೀವು ಎಕ್ಸಾಮ್ಗಳಿಗೆ ಅಟೆಂಡ್ ಆಗಿ ಅಟೆಂಡೆನ್ಸ್ ಇದ್ದರೆ ಸಾಕು, ನಿಮಗೆ ಓವರಾಲ್ ನಿಮಗೆ 10 ಮಾರ್ಕ್ಸ್ ವಿತ್ ರೆಕಾರ್ಡ್ಸನ್ನು ಬರೆದರೆ ನಿಮಗೆ 10 ಮಾರ್ಕ್ಸನ್ನು ಕೊಡ್ತಾ ಇದ್ದಾರೆ. ಸೊ ಇದು ಪ್ರಾಕ್ಟಿಕಲ್ಸಲ್ಲೂ ಸಹ ಆಗಿರುವಂತಹ ಚೇಂಜಸ್ ಇದು. ಸೊ ಕಂಪ್ಲೀಟಾಗಿ ಇಷ್ಟ ಆಯಿತು, ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ನಿಮಗೂ ಇನ್ನೇನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನನ್ನದೊಂದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಜಾಯ್ನ್ ಆಗಿ. ಇದೇ ಥರದ ವಿಡಿಯೋಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಆಲ್.